ಏನ್ ಶಾಂತಕ್ಕ ಒಂದು ಸಣ್ಣ ನಮ್ನಿ ಒಂಟಿ ಹಂಗ ಗೋಣ್ ಎತ್ತರಿಸ್ಕೊಂಡು ಏನೋ ನೋಡಾಕತ್ತಿ. ಇವತ್ತು ನನ್ನ ಮಗ ಬರ್ತಾನಂತಲೇ ಗಿರ್ಜಿ. ನನ್ನ ಗಂಡ ಫೋನ್ ಮಾಡಿದ್ದ, ಇವತ್ತು ಡಿಸ್ಚಾರ್ಜ್ ಮಾಡ್ಯಾರಂತ. ಕರ್ಕೊಂಡೋಗ್ರಿ ಅಂದಾರಂತ. ಅದಕ್ಕೆ ಮನೆಗೆ ಬರಾಕತ್ತಾನ ನನ್ನ ಮಗ. ಇವ ಆರತಿ ತಟ್ಟಿ ತಯಾರು ಮಾಡ್ಕೊಂಡೇನಿ. ಅವ್ಗೆ ಇಷ್ಟ ಆಗಿದ್ದೆಲ್ಲ ಅಡುಗೆ ಮಾಡಿಟ್ಟೇನಿ. ನನ್ನ ಮಗ ಅದು ಏನು ತಿಂತು ಏನು ಬಿಡ್ತದ ದವಾಖಾನ್ಯಾಗ. ನೀನ ಕಟ್ಟಿದ್ದೆಲ್ಲ ಶಾಂತಕ್ಕ? ಕಟ್ಟಿದ್ದೆ, ಆದರೂ ಹೋಗ್ಲಿ ಬಿಡ. ಯಾಕದ ನನ್ನ ಮಗನ್ನ ಅಷ್ಟು ನನಗೆ ಬಿಟ್ಟಿದ್ದಿದ್ದೆ ನನಗೆ ದೊಡ್ಡ ಮಾತವ. ನನ್ನ ಮಗ ಬರಾಕತ್ತವ ಮನಿ. ನಿನಗೆ ಗೊತ್ತಿಲ್ಲ ಗಿರ್ಜಿ, ನನ್ನ ಗಂಡ ನನ್ನ ಮಗ ಇಬ್ಬರು ದವಾಖಾನೆಗಿರೋರ. ಇಲ್ಲೇ ನನ್ನ ಮಗಳು ಓದಕ್ಕೆ ಹೋಗ್ಬಿಡಕ್ಕೆ, ಅವನು ಸಣ್ಣವನು, ಅವನ ಪಾಡಿಗೆ ಅವ ಓದಕ್ಕೆ ಹೋಗವ. ಏನು ಮಾಡ್ತೀವಿ ಹೇಳು? ಮನಿ ಬಣ 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 ಅನ್ನಿಸ್ತಿತ್ತವ. ಯವ್ವ ಆತಾಗ ಸಾಕಾಗೋಕ್ಕಿತ್ತು ನನಗಂತೂ. ಹೊತ್ತಾಗ ಕೆಟ್ಟ ಬೇಜಾರಾಕಿತ್ತು ನೋಡ್ಲೆ. ಇರಾಕ್ ಮನಿ ಒಳಗೆ ನನ್ನ ಮಗ ಒಂದಿಲ್ಲಲ್ಲವ. ಹಬ್ಬ ಹುಣ್ಣಿಮೆ ಎಲ್ಲ ಅವ್ನು ಬಿಟ್ಟೆ ಮಾಡ್ಬೇಕು ಅನ್ನಂಗಾಗಿತ್ತು. ಬರಾಕತ್ತಂತವ ಯವ್ವ. ಏನು ಶಾಂತಕ್ಕ, ಏನೋ ಭಾರಿ ಖುಷಿಯಾಗಿದ್ದಂಗದಿ. ನನ್ನ ಮಗ ಬರಾಕತ್ತಾನಂತ ಡಿಸ್ಚಾರ್ಜ್ ಆಗಿ. ಅದಕ್ಕೆ ನನ್ನ ಮಗನ ಹಾದಿ ಕಾಯಕತ್ತೇನಿ, ಗೊತ್ತನ? ಅಯ್ಯೋ ದೇವ್ರೆ, ಹೌದಾ? ಚಲೋ ಆತಲ್ಲಂಗಾರ. ಆರಾಮಾಗಿ ಬರಾಕತ್ತಾನ. ಏನು ಆರಾಮಾಗದೆಲ್ಲ ಕರ್ಕೊಂಡೋಗ್ರಿ ಅಂದ್ರೆ ಡಾಕ್ಟ್ರು? ಬಡಿವಾರ ರೇಣಿ, ನಿನ್ನ ಬಾಯಾಗ ಒಳ್ಳೆ ಮಾತು ಬರೋದೇ ಇಲ್ಲ ಅಂತೇಳಿ ಏನು ಪ್ರಿಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿ ನೋಡ. ನೀನು ಏನು ಮಾಡ್ಬೇಕಾತ ನಿನ್ನ ಅಂತನ. ಲೇ ಬಡಿವಾರ ರೇಣಿ, ನಿಂದೇನಿದ್ರು ಊರಾಗಿರ್ದು ಇಟ್ಕೊಲಿ. ಬಡಿವಾರ ಮಾಡ್ಕೊಂತ ಅಡ್ಡಾಡೋದು ನನ್ನ ಮನೆ ಸುದ್ದಿಗೆ ಬಂದ್ರೆ ಅಟ್ಟ ನಿನ್ನ. ನನ್ನ ಮಗ ಆರಾಮಿಲ್ದಂಗ ಆರಾಮಾಗ್ಲಾರ್ದ ಬರಕತ್ತಾನಂತ ನಿನ್ನ ಮುಂದೆ ಕೇಳದಕ್ಕಿ. ನನ್ನ ಮಗ ಚೊಕ್ಕರಾಮಾಗ್ಯಾನ. ಏನು ಆರಾಮಾಗಕರ ಅವಂಗೇನಾಗಿತ್ತು? ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರ್ತಾವ ಮತ್ತವು. ಈಗೆಲ್ಲ ಆರಾಮಾಗ್ಯಾದನ. ಬರ್ತಾನಲ್ಲ ಕಣ್ಣಿಟ್ಟು ನೋಡ್ಕೊ ಹೊಡಿಬಿಟ್ಟಿ, ಗೊತ್ತಾಕತಿ ಏನ? ಎಲ್ಲ ಇದ್ದು ಬಿದ್ದಲ್ಲಿ ಹೋಗೆಲ್ಲ ಪ್ರಚಾರ ಮಾಡಿ ಬರೋ ಬಿಡಾಡ್ಯಾರ ನೀವು. ಅಯ್ಯೋ, ನಾವ್ಯಾರ ಮುಂದೆ ಪ್ರಚಾರ ಮಾಡೇವಿ? ಇವ ನಮ್ಗೇನು ಗೊತ್ತಿಲ್ಲ ಅಂತ ಮಾಡಿರೇನ? ನನ್ನ ಸಣ್ಣ ಮಗನ್ಗೆ ಒಂದು ಯಾವ್ದೋ ಹುಡುಗಿ ಲವ್ ಮಾಡ್ಯಾನಲ್ಲ ಮಂಗಳೂರೈಕಿ. ಅವ್ರ ಅವ್ವ ಅಪ್ಪ ಇಲ್ಲಿ ಬೆಟ್ಟಾಗಕ್ಕೆ ಬಂದ್ರೆ ಅವ್ರಿಗೆ ಬಸ್ ಸ್ಟ್ಯಾಂಡ್ನಾಗ ಸಿಕ್ಕ ಬಾಯಿಗೆ ಬಂದಂಗೆ ಹೇಳಿದ್ ಬೆಂಗ್ಳಾರ ನೀವು ಅಂತೇಳಿ. ನೀನು ಆ ಜೈ ಒಬ್ಬಿಗೆ ಸಿಗ್ಬೇಕಂತ ಕಾಯ್ತಾ ಅದನಿ ಏನ? ಇರ್ಲಿ ಆಕಿ ಹೊಟ್ಟ್ಯಾಗ ಹುಟ್ಟೈತಲ್ಲ ಒಂದು ಹೆಣ್ಣು. ಆಕಿ ಹೊಟ್ಟ್ಯಾಗ ಹುಟ್ಟೈತಿ ಗಂಡು. ಏನ ಅವ್ರ ಬಾಳೆನ ಹಿಂಗ ಮಾಡ್ತಾಳ ಏನೋ ನೋಡ್ತೇನೆ ನಾನು. ದೇವ್ರು ಇಟ್ಟಿರ್ತಾನ ಇಡಗಣ್ಣಿ ಈಡಗಿ. ನಿನ್ನ ಸಸಿ ಮೂಸಿ ನೋಡೋದಲ್ಲ, ಊರ್ ಹಡಿಬಿಟ್ಟಿ. ಸಸಿ ನೋಡಿದ್ರೆ ನಿನ್ನ ಕೈಯಾಗ ಒಂದು ರೊಟ್ಟಿ ಮಾಡಿ ಕೊಡೋದಲ್ಲ. ನಿನ್ನ ನಾಯಿ ಇಟ್ಟಂಗೆ ಇಟ್ಟಾಳಕಿ. ಆದ್ರೆ ಇಷ್ಟು ಅಡ್ಡು ಉರಿತಿ. ಇನ್ನು ಬಿಸಿ ಬಿಸಿ ರೊಟ್ಟಿ ಮಾಡಿ ನಿನ್ನ ಸಸಿ ನಿನ್ನ ಕೈಯಾಗ ಕೊಟ್ಟಿದ್ಲಂದ್ರೆ ಎಷ್ಟು ಅಡ್ಡು ಉರಿತಿದ್ದೆ ನೀನು. ಹೋಗ ನಿನ್ನ ಮನೆ ತೂತು ಮುಚ್ಕೋ ಹೋಗ ಮೊದಲು. ಅಯ್ಯ, ನನ್ನ ಮನೆ ತೂತು ನನ್ನ ಮನೆಗೆ ಏನಾಗೈತೆ? ನನ್ನ ಸಸಿ ಬೇಕಾದಂಗೆ ಬಂಗಾರದಂಗೆ ನೋಡ್ಕೊಂತಾಳವ ಯವ್ವ. ನಿನ್ನ ಬಂಗಾರನ ನೋಡ್ತಾಳಕಿ. ನಿನ್ನೇನು ಬಂಗಾರದಂಗೆ ನೋಡ್ಕೊಳ್ಳಲ್ಲ. ನಿನ್ನ ಮದುವೆ ನಿಂದು ಗಂಡು ಮಾಡಿಸ್ಕೊಟ್ಟಿದ್ದು ಬಂಗಾರ ಒಂದು ತುಣುಕು ಬಿಡ್ಲಾರ್ದಂಗೆ ಎಲ್ಲ ಕಸ್ಕೊಂಡು ನಿನ್ನ ಬೋಳಂಬಟ್ಟಿ ಇಟ್ಟಿರೋದು ನೋಡಿದ್ರೆ ಗೊತ್ತಾಗಲ್ಲನ? ಸುಮ್ಕುಂದ್ರ ಸಾಕು. ಇಂಥ ನಾಟಕ ನನ್ನಂತಲ್ಲಿ ಬಗ್ಬೇಡ ನೀನು. ಏನು ನಿನ್ನ ಮನಿದೇನು ನಮ್ಗನ್ ಗೊತ್ತಿಲ್ಲ ಅಂತ ಮಾಡಿ ಏನು? ನಿನ್ನ ಸಸಿ ಕಂಡ್ರ ಮುಂದೆ ಹೇಳ್ಕೊಂಬರ್ತಾಳ, ನಮ್ಮ ಅತ್ತೆ ಅಂತಾಕಿ ನಮ್ಮ ಅತ್ತೆ ಹಿಂತಾಕಿ ಅಂತೇಳಿ. ಹೋಗ ನನ್ನ ಮಗನ ವಿಚಾರ ಮಾತಾಡಕ್ಕೆ ಬಂದಾಳಿಕಿ. ಪಿಸರಿ ಊರ್ ಪಿಸರದಾನಿ. ಓಹೋ ಶಾಂತಕ್ಕ, ಇದ್ದಿದ್ದೆ ಹೇಳಿನಿ, ಹಂಗ್ಯಾಕೆ ಬೇಜಾರು ಮಾಡ್ಕೊಂತಿ? ಅಲ್ಲ ಅಂದ್ರೆ ಬರಾಕತ್ತಾನ ಅಂದೆಲ್ಲ, ಆರಾಮಾಗಿ ಬರಾಕತ್ತಾನು. ಆರಾಮ ಇಲ್ದಂಗ ಆರಾಮಾಗಲ್ಲ ಕರ್ಕೊಂಡು ಹೋಗ್ರಿ ಅಂತ ಕಳ್ಸಕತ್ತಾರ ಅಂತ ಕೇಳಿದೆವ. ಹಂಗ್ಯಾಕೆ ಮಾಡ್ತಿ? ಅಯ್ಯೋ ದೇವ್ರೆ, ಯಾರು ಮಾತಾಡಲ್ಲ ಸಮಾಧಾನಲೇ. ನೀ ಹಿಂಗೆ ಕವ ಮಾಡಿದ್ರೆ ಹೆಂಗೆ ಹೇಳಂಗ್ರ? ಹೆಂಗಿಲ್ಲ ಹಿಂಗಿಲ್ಲ, ನಿನ್ನ ಹತ್ರ ಸಮಾಧಾನಾಗೆ ಮಾತಾಡ್ತಿದ್ದೆ ನಾನು. ಯಾವಾಗ ಮೊನ್ನೆ ನನ್ನ 3ನೇ ಮಗನ ಲಗ್ನ ಕೆಡ್ಸಾಕ ಅವ್ರ ಅಪ್ಪ ಅವನಿದ್ರಿಗೆ ನೀನೋ ಏನೇನೋ ಪುಂಗಿ ಅಂತ ಗೊತ್ತಾತಲ್ಲ ಪುಂಗವ, ಅದಕ್ಕೆ ನಿನ್ನ ಮ್ಯಾಗ ಇಷ್ಟು ಸಿಟ್ಟು ಬಂದಿರೋದು ನನಗೆ. ಏನ ನಿಮ್ಮಂತಾರ ಇಲ್ಲಡೆ ನಾ ಹೇಳ್ತೇನೆ ಕೇಳ. ಅಮೃತ ಮತ್ತೆ ವಿಷ ಎರಡು ನಾಲ್ಗ್ಯಾಗ ಇರ್ತದಂತೆ. ನಾವು ಅದನ್ನ ಹೊರಗೆ ಹಾಕ್ತೇವೆ, ಅದು ಹೊರಗೆ ಬರ್ತದಂತೆ. ನೀವು ಹಂಗಲ್ಲ, ನಿನ್ನಲ್ಲಿ ಅಮೃತ ಅನ್ನೋದಿಲ್ಲ, ಬರೀ ಇಸಾನ ಐತಿ. ನೀವು ಅದನ್ನೇ ಕಕ್ಕೋರು. ನಿಮ್ಮಂತರ್ನ ಸನೆ ಪಿಟ್ಕೊಳ್ಳೋ ಬದಲಿ ದೂರ ಇಡೋದ ಒಳ್ಳೇದು. ಏನ ನೀವೇನು ನಮ್ಮನ್ನು ಸನೆ ಪಿಟ್ಕೊಂಡು ನಾವು ನಕ್ಕೊಂತ ಚಂದ ನಾಲ್ಕು ಮಾತಾಡಿದ್ರೆ ನೀವು ನಮ್ಮನ್ನ ಬಗ್ಗೆ ಬೆಲ್ದಂತ ಮಾತಾಡ್ಬೇಕಾಗೈತಿ. ಹೋಗು ನೋಡ್ತೀರ ಏನ? ನೋಡ್ತೀರ ನನ್ನ 3ನೇ ಮಗನ ಲಗ್ನನ ನನ್ನ 1ನೇ ಮಗನ ಲಗ್ನನ ಇಬ್ಬರು ಲಗ್ನನು ಒಂದ ಚಿತ್ರದಾಗ ಮಾಡ್ತೀನಿ. ಧಾಮ್ ಧೂಮ್ ಅಂತ ಮಾಡ್ತೀನಿ. ನೋಡ್ತಿರ್ಬೇಕಾರ ಬಾಯಿ ಮ್ಯಾಗ ಬಟ್ ಇಟ್ಕೋಬೇಕು ಕಡಿಬಿಟ್ಟಾರ ನೀವು. ಹಂಗ ಮಾಡ್ತೀನಿ. ಇಟ್ಕೊಂತೀನಿ. 1ನೇದು ನಿನ್ನ ಮಗನ ಚರಿತ್ರೆ ಗೊತ್ತಿದ್ದಾರೆ ಯಾರು ಕನ್ನೆ ಕೊಡೋದಿಲ್ಲ. ಏನು ಹಂಗಾರ ಕನ್ನೆ ತರೋದಿದ್ರೆ ಯಾವ್ದಾರ ಕನ್ನಡ ಬರಲಾರ್ದು ಹುಡುಗಿ ತುಂಬ ಇಲ್ಲ, ಆ ಕಡೆ ಯಾವ್ದಾರ ವಿಚಾರಿಸ್ಲಾರ್ದಂಗೆ ಹೋಗಿ ಗಡಗಡೆ ಕೆಲ್ಸಕ್ಕಿದ್ದಂಗೆ ಮಾಡಿ ಲವ್ ಮಾಡಿ ಮದುವೆ ಮಾಡ್ಕೊಂಬಾ ಅನ್. ಇಲ್ಲಾಂದ್ರೆ ಗೊತ್ತಿದ್ದರು ಮಂತೇನು ವಿಚಾರಿಸೋರು, ಊರಾಗ ವಿಚಾರಿಸೋರು ಯಾರು ಕೊಡಲ್ಲ ಬಿಡು. ಎಷ್ಟು ಸೊಕ್ಕಿರ್ಬೇಕು ನಿನಗೆ? ಇಲ್ಲಡೆ ಮತ್ತೇನಾರು ಕೈ ಸಿಕ್ಕಿ ತಗೊಂಡು ಹೊಡೆದೇನಿ ಹಿಂದಾಗಡೆ. ಹೋಗ ಬುಬ್ಣಿ ಹೋಗು, ನಂಗೆ ಗೊತ್ತೈತಿ ಊರ್ ಬುಬ್ಣಿ ಎಂತ ಹುಡುಗಿ ತಂದು ಮದುವೆ ಮಾಡ್ಬೇಕಂತೇಳಿ. ನೀ ಯಾಕೆ ನನಗೆ ಹೇಳ್ತಿ ಕನ್ನಡ ಬರಲಾದ ಹುಡುಗಿ ತುಂಬ ಅಂತೇಳಿ? ಕನ್ನಡ ಬರಲಾರ್ದಕ್ಕಿಂತ ತಗೊಂಡು ನಾ ಏನು ಬೆಂಕಿ ಹಚ್ಬೇಕು? ನಾನು ನೋಡ್ತೀರ, ನಾನು ನಮ್ಮ ಭಾಷೆ ಮಾತಾಡೋಕ್ಕಿನ್ನ ತಂದು ಲಗ್ನ ಮಾಡ್ತೇನೆ ನನ್ನ ಮಗ ಹೌದನ್ನಂಗೆ. ಹೋಗ ಬಿಸ್ರಿ ಎಲ್ಲಾರ್ಗಿ ಹೇಳೋಗು, ಹೊಟ್ಟಿ ಉರ್ಕೊಂಡು ಸಾಯಲಿ ಹಡ್ಬಿಟ್ಟಾರ. ಶಾಂತಕ್ಕನ ಮಗ ಹಿಂಗಾಗ್ಯಾನ ಅಂತೇಳಿ ಎಲ್ಲರೂ ಏನೇನು ಹಲ್ಕಿಸ್ತಿದ್ರೆ ಒಟ್ಟಿಗೂ ಹೇಳೋಗು. ನನ್ನ ಮಗ ಆರಾಮಾಗದಾನ, ಮನೆಗೆ ಬರಕತ್ತಾನ ಅಂತೇಳಿ ಅದನ್ನು ಕೇಳಿ ತಡ್ಕೊಳಕ್ಕಾಗ್ಲಾರ್ದ ಉರ್ಕೊಲಿ. ಇಲ್ಲ ಅಂದ್ರೆ ಈಗ ಅಂದೆಲ್ಲ ಆರಾಮಾಗಿ ಬರಕತ್ತಾನ, ಆರಾಮಿಲ್ದಂಗೆ ಬರಕತ್ತಾನ ಅಂತೇಳಿ ಬಾಯಿ ಮುಚ್ಕೊಂಡಿರು. ಬರ್ಲಿ ನನ್ನ ಮಗ ನೋಡವಂತಿ. ಅವ್ವ ಅಪ್ಪ್ಯಾ, ಅಯ್ಯೋ ನನ್ನ ಮಗನೇ, ನೀನು ಯಾವಾಗ ಬರ್ತೀಯ ಅಂತೇಳಿ ಎಷ್ಟು ಹಾದಿಕಾದನಪ್ಪ ನಾನು. ಇವ ನಾನಾರ ಏನು ಬೇವಾತಾಗ ಇವ ನನಗಂತರೂ ಅಲ್ಲೇ ಇದ್ದು ಸಾಕಾಗೈತಿ. ಒಳಗೆ ಹೋಗಿ ಮಾತಾಡಂತಾರಪ್ಪ. ಗಿರ್ಜಿ ಆರತಿ ತಟ್ಟಿ ತಗೋಲೆ. ಯುದ್ಧ ಗೆದ್ದು ಬಂದನ್ ಮಗ, ಆರತಿ ಮಾಡಿ ಒಳಗೆ
ಒಳಗೆ ಕರ್ಕೊ. ಹ್ಞೂ ಶಾಂತಕ್ಕ, ನೋಡ್ದೇನ ನನ್ನ ಮಗನ್ನ. ಹೋಗು. ಏನಪ್ಪ ಆರಾಮದಿಯಪ್ಪ? ಆರಾಮದೇನ್ರಿ? ನಿಮ್ಮವ್ವ ನಿನಗೊಂದು ಚಂದನ ಹುಡುಗಿ ನೋಡಿ ಮದುವೆ ಮಾಡ್ಬೇಕನ್ನಾಗತ್ತಾಳ. ನೀ ಏನಂತೀಯಪ್ಪ? ಹಾಂ, ನಮ್ಮವನು ಹುಡುಕ್ಲಿ, ನಾನು ಹುಡುಕ್ತೀನಿ ಒಂದು ಚಂದನ ಹುಡುಗಿನ ಹುಡುಕಿ ನಮ್ಮವ್ವ ಮೆಚ್ಚುವಂಗೆ ಮದ್ವೆ ಮಾಡ್ಕೊತೀವಿ. ಕೇಳಿಸ್ತಾನೆ? ಹೋಗ. ಆತಪ್ಪ, ಹುಡುಗಿ ಹುಡುಕ್ತೀಯಾ? ಸರಿ. ಅಪ್ಪ ದೇವ್ರೆ, ಬಾರಪ್ಪ ಒಳಗೆ ಬಾ. ಏನ್ರಿ ದುಡಿಮೆ ಹೆಂಗೈತಿ? ಅಡ್ಡಿಲ್ಲ, ಚಲೋ ಐತಿ. ಈ ಮಾರ್ಕೆಟ್ನಾಗ ಏನಾಗ್ಬಿಡ್ತೈತಿ, ಅಲ್ಲಿ ದುಡಿಮೆ ಸಿಗ್ತೈತಿ, ಬಾಡಿಗೆ ಸಿಗ್ತಾವೆ. ಈ ಆಟೋ ಸ್ಟ್ಯಾಂಡಿಗೆ ಬಂದರೆ, ಬಸ್ ಸ್ಟ್ಯಾಂಡ್ ದಾರ್ಯಾಗ ಬಂದರೆ ಉಪಯೋಗ ಇಲ್ಲ. ಯಾಕಂದ್ರೆ ಈ ಬಸ್ ಒಂದು ಫ್ರೀನ ಹತ್ತಾರ ಹೊಂಡ್ತಾರೆ ಮಾರಾಯ ತಗ. ಅದಕ್ಕೆ ನಾ ಹಂಗಾಗಿ ಬಸ್ ಬರ್ಲಾರ್ದಂಗೆ ಅಲ್ಲೇ ಇದ್ರ ದಾರಿಗೆ ನಿಂತು ಬಿಡ್ತೇನೆ ತಗ. ಅಲ್ಲೇ ಒಳ್ಳೆ ಇದು ಎಲ್ಲಿ ಅಂದರೆ ಈ ಸಿ ಬಿಟ್ಟಿಗೆ, ಆಮೇಲೆ ಈ ಬಂಕಾಪುರ ಚೌಕಿ ಎಲ್ಲಕ್ಕೂ ಬಸ್ಸು ಮಾರಾಯ ತಗ. ಸಾಕಾಗಿ ಹೋಗ್ಬಿಡ್ತದೆ ತಗ. ಹಂಗಾಗಿ ಸಣ್ಣ ಲೋಕಲ್ ಬರ್ತಾವಲ್ಲ, ಇದು ಕಾಯಿಪಲ್ಲೆ ಅದು ಹೇರ್ಕೊಂಡು ಒಮ್ಮೆ ಹಳೆ ಹುಬ್ಳಿಯಿಂದ ಹೋಗಿರ್ತಾರ ಅಂತಾವು. ಆಮೇಲೆ ಈ ದುರ್ಗದ ಬೈಲಾಗ ಅಷ್ಟು ಮಾಲ್ ಹೇರ್ಕೊಂಡು ಸತ್ಯಂ ಜ್ಯುವೆಲ್ಲರ್ಸ್ ಐತಲ್ಲ, ಅಲ್ಲಿ ಮುಂದೆ ನಿಂತು ಬಿಡ್ತೇನೆ. ಅಲ್ಲಿ ಏನಕ್ಕೈತಿ, ಬಸ್ ಒಳಗೆ ಬರುವುದಿಲ್ಲ. ಈಗ ಬಂದು ಇಳಿಯೋರು ಏನು ಮಾಡ್ತಾರೆ, ಸಿ ಬಿಟ್ಟಿಗೆ ಬಂದು ಇಳಿದು ಬಿಡ್ತಾರೆ. ಅಷ್ಟು ಅವ್ರು ಏನೇನು ಸಂತಿ ಮಾಡ್ಕೋತಾರೆ ಎಲ್ಲ ಹಾಕೊಂಡು ಹೋಗಕ್ಕೆ ಅಲ್ಲೆಲ್ಲಿ ಬಸ್ ಬರ್ತೈತಿ. ಸಣ್ಣದ್ರಾಗ ಬರಲ್ಲ, ದೂರ ಹೋಗಿ ಬಸ್ ಸ್ಟ್ಯಾಂಡ್ನಾಗ ಹತ್ಬೇಕಲ್ಲ ವಾಪಸ್. ಇದ್ರಾಗ ಮುಂದೋಗಿ ಅಲ್ಲಿ ಸಿಗ್ತೈತಿ. ಹಂಗಾಗಿ ಏನು ಮಾಡ್ಬಿಡ್ತೀನಿ, ಇಲ್ಲೇ ಕತ್ರಿಗೆ ನಿಂತು ಬಿಡ್ತೇನೆ. ಸ್ಟ್ಯಾಂಡ್ಗೆ ಹೋಗಿ ನಿಲ್ಲಕ್ಕೆ ಹೋಗೋದಿಲ್ಲ ನಾನು. ಬಾಡಿಗೆ ಚಲೋ ಸಿಗ್ತಾವೆ. ಒಂದು ದಿನ ನಿನ್ನೆ ಎಷ್ಟಾಗಿತ್ತು, ಒಂದು 500 ರೂಪಾಯಿ ಆಗಿತ್ತಲ್ಲ, ಭಾಳ ಆಗಿದ್ದಿಲ್ಲ. ಯಾಕಂದ್ರೆ ನನಗೂ ದಾರಿ ಒಂದು ಬರೋಬ್ಬರಿ ಗೊತ್ತಿಲ್ಲ ಮರೆ. ಅವ್ರನ್ನ ಕೇಳ್ಬೇಕು ನಾನು, ಪ್ಯಾಸೆಂಜರ್ಗೆ ಎಕಡೆ ಹೋಗ್ಬೇಕ್ರಿ ಅಂತೇಳಿ. ಬಾಡಿಗೆ ಮಾತಾಡೋಕೆ ಗೊತ್ತಾಗೋಲ್ದಾಗಿರ್ಜಿ. ಬಾಡಿಗೆ ಮಾತಾಡಕ್ಕೆ ಗೊತ್ತಾಗೋಲ್ತ? ಅಲ್ರಿ ನಿಮ್ಮ ತಲೆ ಬುದ್ಧಿ ಐತೆ ಇಲ್ಲ ಅಂತ ನಾನು. ಈಗ ನಿಮ್ಗೆ ಮುಂಚೆ ಇರ್ತಾರೆ ನೋಡಲ್ಲಿ ಭಾಳ ಮಂದಿ ಆಟೋದವ್ರು ಅಣ್ಣಾರ. ಅವ್ರಿಗೆ ಏನು ಮಾಡ್ಬೇಕು ಅಂದ್ರೆ ನೀವು, ಈಗ ಒಂದು ಬಾಡಿಗೆ ಬಂತಪ್ಪ ಎಲ್ಲೇ, ಅಕ್ಷಯ ಪಾರ್ಕಿಗೆ ಬಿಡ್ರಿ, ಕೇಶಾಪುರಕ್ಕೆ ಬಿಡ್ರಿ, ಹಿಂಗೆ ಕೇಳ್ತಾರಲ್ಲ. ಅವಾಗ ಏನು ಮಾಡಿ, ಆತ್ರಿ ಮೇಡಮ್, ಅದು ಮೇಡಮ್ ಒಂದನ್ನು ಬಿಡ್ರಿ ಅಂತೇಳಿ. ಇನ್ ಕೇಸ್ ನೀ ಖಾಲಿ ನಿಂದ್ರಕ್ಕೆ ಹೋಗ್ಬಾರ್ದು. ಏನು ಕೇಳಿ ಇಟ್ಕೋಬೇಕು. ಅವ್ರನ್ನೇ ಕೇಳ್ಬೇಕು. ಅಕ್ಷಯ ಪಾರ್ಕಿಗೆ ಅಂದರೆ ಎಷ್ಟು ಹೇಳ್ಬೇಕ್ರಿ ಬಾಡಿಗೆ ಅಂತೇಳಿ ಕೇಳ್ಬೇಕು ನೀನು. ಅವ್ರು ಹೇಳ್ತಾರೆ ಎಷ್ಟು ಅಂತೇಳಿ. ಅದ್ರಾಗ ಏನೈತಿ ಪಾಪ ಗೊತ್ತಿಲ್ದಾರಿಗೆ ಒಂದು ಮಾತಿದೆ, ಇಷ್ಟು ಕೇಳಪ್ಪ ಅಂತ ಹೇಳಂಗಿಲ್ಲನ. ಆಮೇಲೆ ನೀವು ಅಷ್ಟೇ ರೀ, ಯಾವ ಬಾಡಿಗೆನೂ ಇಲ್ದಾಗ ಖಾಲಿ ನಮ್ಮನೆ ಫೋನ್ ಮಕ್ಕ ಇಟ್ಕೊಂಡು ಅಥವಾ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕುಂದ್ರ ಬದಲಿ ಆ ಕಡೆ ನೋಡ್ಕೊಂತ ಆಜು ಬಾಜು ಇದ್ದಾರನ್ನ ಮಾತಾಡಿಸಿ ವಹಿವಾಟು ಮಾಡ್ಕೋಬೇಕು. ಇಂತಿಷ್ಟು ಕಡೆ ಇಂತ ಅಂದ್ರೆ ಎಷ್ಟು ಬಾಡಿಗೆ, ಎಷ್ಟು ದೂರ ಆಗತಿ ಹಂಗೆ ವಿಚಾರಿಸ್ಕೊಂತಿರ್ಬೇಕು. ಈಗ ಇನ್ನೊಂದು ತಿಂಗಳು ಒಂಚೂರು ನೀವು ಹೋಗಿ ಬಂದು ರೋಡ್ ನೋಡ್ಕೊಂಡ್ರೆ ಆಮೇಲೆ ನಿಮಗೆ ಗೊತ್ತಾಕತಿ. ಅದೇನ ಸರಿ, ಈಗ ಒಟ್ಟು ಒಂಚೂರು ಗೊತ್ತಾಗ ಮಟ್ಟ ಇಷ್ಟು ಪಜಿತಿ ಅಲ್ಲ. ಅದು ಏನಾರ ಯಾಕಾಗಲಿ ಅಲ್ಲಪ್ಪ, ನಾನು ನಿಂಗೆ ಹೇಳಿದ್ದಿಲ್ಲ ಮೊನ್ನೆ, ನನಗೆ ಯಾಕೆ ಸೋಂಪುಡಿ ತಿನ್ನಂಗಾಗಿ ತೊಂಬ ಅಂತೇಳಿ ತಂದೇ ಇಲ್ಲಲ್ಲ ನೀನು. ಎಲ್ಲರಿಗೊಂದು ಹತ್ತಿದ್ರೆ ಇವ್ರಿಗೊಂದು ಹತ್ತಿತ್ತ. ಅಯ್ಯೋ ಅದು ಏನು ತಿನ್ನ ಬೋಗಾನ ಏನು. ಆಮೇಲೆ ದೀಪಾವಳಿಗೆ ಮೊನ್ನೆ ಪಾಪ ನಿಮ್ಮ ತಂಗಿಗೆ ಒಂದು ಸೀರೆ ತುಂಬ ಅಂತ ಹೇಳಿದ್ದೆ, ತರಲೇ ಇಲ್ಲಪ್ಪ ನೀನು. ಈ ಸಲ ದುಡಿಮೆ ಚಲೋ ಆತಂದ್ರೆ ಫಸ್ಟ್ ನಿಮ್ಮ ತಂಗಿಗೆ ಒಂದು ಸೀರೆ ತೊಂಬರಲ್ಲ. ಹಬ್ಬಕ್ಕೆ ತವ್ರ ಮನ್ಯಾಗ ಒಂದು ಹೊಸ್ತಾಗಿ ಏನೋ ದಂಧೆ ಮಾಡಕತ್ತಾರ, ಹೆಣ್ಮಕ್ಳದ್ದು ಆಶೀರ್ವಾದ ಇರಬೇಕು. ಅವು ನಕ್ಕೊಂತ ಇದ್ರೆ ತವ್ರ ಮನೆಗೆ ಒಂದು ಶ್ರೇಯಸ್ಸು. ಇಡೀ ಮನೆ ಆಸ್ತಿ ಬರೆದು ಕೊಟ್ರು ನಿನ್ನ ಮಗಳು ನಕ್ಕೊಂತಿರಲ್ಲ. ಅಯ್ಯೋ ದೇವ್ರೆ, ನಕ್ಕೊಂತಿರೋದಂತೆ ಕತಿ. ರೊಕ್ಕ ಬಂಗಾರ ಕೊಟ್ರೆ ಅಷ್ಟೇ ನಕ್ಕೊಂತಿರೋದು ನಿನ್ನ ಮಗಳು, ಇಲ್ಲಾಂದ್ರೆ ನಕ್ಕೊಂತಿರಂಗಿಲ್ಲನ. ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಸೋಂಪುಡಿ ತಿಂತಾಳಂತ ಸುಗರ ಬಂದು ಸಾಯಕ. ಅಲ್ಲ ಅತ್ತಿಯರ, ಮೊನ್ನೆ ಡಾಕ್ಟ್ರ್ ಹೇಳಿಲ್ಲ ಇದು ಸ್ವೀಟ್ ಗಿಟ್ಟು ಎಲ್ಲ ವಯಸ್ಸಾದ್ಮೇಲೆ ತಿನ್ನಕ್ಕೆ ಹೋಗ್ಬಾರ್ದ್ರಿ ಭಾಳಷ್ಟು ಅಂತೇಳಿ. ಶುಗರ್ ಬಂದು ಸೇರ್ಕೊಂಡು ಕೈಯ ಕಾಲ ಕಡಿಯಂಗಾತಂದ್ರೆ ಏನು ಮಾಡ್ತೀರಿ? ಯಾಕೆ ಬೇಕಾ ಸೋಂಪುಡಿ ಗಿಂಪುಡಿ ಎಲ್ಲ ಬೇಡ. ಏನೋ ಚಿಕನು ಮಟನ್ನು ಅಂತೀರಪ್ಪ, ಅವಾಗವಾಗ ಮಾಡಿಕೊಟ್ಟಿರ್ತೈತಿ. ಮತ್ತು ಆ ಸೋನ್ ಪಾಪಡಿ ತೊಂಬ, ಈ ಪಾಪಡಿ ತೊಂಬ, ಇವೆಲ್ಲ ಬ್ಯಾಡ್ರಿ ಅತ್ತಿಯರ, ತಿನ್ಬ್ಯಾಡ್ರಿ. ಅಯ್ಯ ಕಡ್ಕೊಂಡ್ರೆ ನನ್ನ ಕೈ ಕಾಲು ಕಡ್ಕೊಂತಾರೆ ಬಿಡು. ನಿನಗೇನು ಸಂಬಂಧ? ನಂಗೆ ಸೋನ್ ಪಾಪಡಿ ತಿನ್ಬೇಕಂದ್ರೆ ತಿನ್ಬೇಕಷ್ಟೇ. ಅಯ್ಯೋ ದೇವ್ರೆ, ನಿಮ್ಮ ಕಾಲು ಕಡಿದ್ರೆ ಅನ್ಭವಿಸಕ್ಕೆ ನಾನು ಎಬ್ಸೋದು, ಕುಂದ್ರಸೋದು, ತೊಳೆಯೋದು, ಬಳಿಯೋದು, ತಿನ್ಸೋದು, ಉಣ್ಸೋದು ಯಾನ ಮಗ ಮಾಡ್ತಾನೆ ಅವನ್ನೆಲ್ಲ. ನೋಡ್ರಿ ಅತ್ತಿಯರನ್ನ ಹೇಳಾಕತ್ತೇನೆ, ನೀವು ಕೈಕಾಲು ಗಟ್ಟಿ ಇಟ್ಕೊಂಡು ಸಾಯ್ರಿ. ಆಮೇಲೆ ತೊಳೆಯೋದು ಬಳಿಯೋದು ಹಾಸಿಗೆ ಹಿಡ್ದು ನಮ್ಗೆ ಈ ತೆಲಿಬ್ಯಾನಿ ಮಾಡಿ ಸಾಯಕ್ಕೆ ಹೋಗ್ಬೇಡ್ರಿ. ಹಂಗೆ ಚಟ್ಟನಂಗೆ ಪಟ್ಟನಂಗೆ ಹೋಗ್ಬೇಕು. ಈ ಮತ್ತೆ ಇದೇನೇ ಅಂತಾರಲ್ಲ ಇವು ಆಟು ಪಾಟು ಅಂತೇಳಿ ಅಂಥವು ಆಗ್ಬೇಕು. ಶುಗರ್ ಬಂದು ಕಾಲು ಕಡಿಸ್ಕೊಂಡು ಬಿದ್ದು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಚಾಕ್ರಿ ಮಾಡೋದು ಯಾ ನನ್ನ ಮಗ ಹೇಳ್ಯಾನದನ್ನು ತಗ. ಅವ ನೋಡ್ದೆನಲ್ಲ ಮಲ್ಲೇಚಿ, ಇನ್ನೂ ಸೋಂಪುಡಿ ನೀ ತಂದು ಕೊಟ್ಟಿಲ್ಲ, ನಾ ತಿಂದಿಲ್ಲ. ಆಗಲೇ ನೀನು ಹೇಳ್ತೀನಿ ನನಗೆ ಶುಗರ್ ಬರೆಸಿ ಕೈಕಾಲು ಕಡಿಸಿ ನಾನು ತೊಳೆಯೋದು ಬಳಿಯೋದು ಎಲ್ಲ ಮಾಡಿಬಿಟ್ಟು ವಿಷ ಹಾಕಿಬಿಟ್ಲು. ನೋಡ್ದೇನಿ ಎಂತ ಎಂತಿದಾಳ ಹಿಂಗೆ ಮಾತಾಡ್ತಾರೆ ಯಾರ ಅತ್ತಿಗಳಿಗೆ. ಅತ್ತೆ ಅಂದ್ರೆ ಕಿಮ್ಮತ್ತ ಇಲ್ಲಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾಳ ಈಕೆ. ಅಯ್ಯೋ ದೇವ್ರೇ, ಹೇಳಕ್ಕೆ ಬೇರೆ ಏನು ಸಿಕ್ಕಿರಕ್ಕಿಲ್ಲ ನಂತೇನೆ ನಾನು. ಮಾರಯ್ಯ, ನೀವಿಬ್ರು ಕೋಳಿ ಜಗಳ ನಿಲ್ಲಿಸ್ರಪ್ಪ ಆತಗ. ಅಲ್ರಿ ಇವತ್ತೆಷ್ಟು ವ್ಯಾಪಾರ ಆತು? ಅದನ್ನೇ ಹೇಳ್ಬೇಕಂದ್ರೆ ಇವತ್ತು 700 ರೂಪಾಯಿ ಆಗೈತೆ ನೋಡಿ. ಕೊಡ್ತಂತ ತಡಿ. ಅವ ತಗೋ 700 ರೂಪಾಯಿ ಆಗೈತೆ ನೋಡಿ. ಏನ್ರಿ ಮನಿ ಯಜಮಾನಿ ಅತ್ತಿಯರ ಇರ್ಬೋದು, ಆದ್ರೆ ಮನಿ ವಹಿವಾಟು ನೋಡೋದು ಯಾರು? ನಾನು. ಏನಾರ ಬೇಕಾದ್ರೆ ಎಲ್ಲದಕ್ಕೆ ಅತ್ತಿಯರ ಕಡೆ ಕೈ ಚಚ್ಕೊಂಡು ಕುಂದ್ರಲ್ಲ ನಾನು. ನೀವು ರೊಕ್ಕ ನನ್ನ ಕೈ ಕೊಟ್ಟರೆ ನಾನು ಮುಂದೆ ಬಾಳೆ ಮಾಡ್ಕೊಂಡು ಹೋಗ್ತೇನೆ, ಇಲ್ಲ ಅಂದರೆ ಏನು ಮಾಡಲ್ಲ ಅಷ್ಟೇ. ಯಾಕಲೆ
ನನ್ನ ಮಗ ನನ್ನ ಕೈ ಕೊಡ್ತಾನ, ಅದನ್ನೇ ನಿನ್ ಕೈ ಕೊಡ್ಬೇಕು. ನೀ ಕೊಡ ಮಗನೇ, ನಾನು ತೆಗೆದಿಡ್ತೀನಿ ಚಂದಾಗಿ. ಅಲ್ರಿ ಸಾಕು, ವಯಸ್ಸಾಗೈತಿ, ಇನ್ನು ಎಷ್ಟು ದಿನ ಅಂತೆ ಮನಿ ಜವಾಬ್ದಾರಿ ಅವ್ರ ಮೇಲೆ ಹಾಕದ. ತಂಬರ್ರಿ, ನಾನೇನು ಎಲ್ಲಿ ಏನು ತಿನ್ನಂಗೆ ನೀರು ಕುಡಿಯಲ್ಲ. ರೊಕ್ಕ ಎಷ್ಟು ಬಂದೈತಿ ಏನು ನಮ್ಮ ಸಂಸಾರಕ್ಕೆ ಬೇಕಲ್ಲ, ನಾನು ಹಾಳು ಖರ್ಚು ಮಾಡಲ್ಲ. ತೊಂಬರ್ರಿ, ಇಲ್ಲಿ ತೆಗೆದಿಡ್ತೀನಿ. ಬೇಕಾದ್ರೆ ಒಂದು ಬುಕ್ ಪೆನ್ ತೊಗೊಂಡು ಬರ್ದಿಡ್ತೀನಿ, ಎದೆದಕ್ಕೆ ಕೊಟ್ಟೈತಿ, ಎದಕ್ಕೆ ಎಷ್ಟು ಕೊಟ್ಟೈತಿ, ಎಷ್ಟು ಉಳಿದೈತಿ ಅಂತೇಳಿ. ತೊಂಬರ್ರಿ ಇಲ್ಲೇ. ಆಯ್ತು ತಗೋರಿ ಮರ ಆಯ್ತಾ ಹಿಡಿ. ಅಲ್ಕಟ್ಬೇಡೆ, ನಿನಗೂ ಅಕ್ಕಿ ಕೈಯಾಗ ಕೊಡ್ಬೇಕಂತ ಆಸೆ ಇರ್ತೈತಿ ತಗೋ, ಅದಕ್ಕೆ ನಾಟಕ ಮಾಡ್ತಿ. ಹೆಂಗೆ ಕೊಟ್ಟು ನೋಡಿ ಪುಟಕ್ನ ಓಡೋಗಿ ಮತ್ತೆ ಇಲ್ಲ ಅಂದ್ರೆ ನಡಿಬೇಕಲ್ಲ ನಿಂದು. ನನಗೆ ಒಂದಿಟ್ಟು ಏನೋ ಒಂದು ಚಿಕನ ಪಕ್ಕನ ಏನೋ ತರಿಸು, ಇಲ್ಲ ಸೋಂಪಾಪುಡಿ ತರಿಸು, ಹಂಗ ಒಂದು ಪಾವು ಕಿಲೋ ಜಿಲೇಬಿನೂ ತರಿಸು. ತರಿಸ್ರಿ, ಸೋಂಪಾಪುಡಿ, ಜಿಲೇಬಿ, ಮೊತಿಚೂರು ಉಂಡಿ, ಮತ್ತೇನೇನು ಬೇಕು ನೋಡೆಲ್ಲ ತರಿಸ್ರಿ. ಜಾಮೂನ್ ಗಿಮನ್ ಹಂಗೆ ಒಮ್ಮೆ ಶುಗರ್ 1500 ಇದು ಏನದು 2001 ಆಗ್ಬೇಕು ನೋಡು. ಅಯ್ಯೋ ದೇವ್ರೆ, ಯಾವ್ದು ಬೇಡ ಅನ್ನೋದು ಅದನ್ನೇ ಮಾಡೋದು, ಯಾವ್ದು ಬೇಡ ಅಂತಾರೆ ಅದನ್ನೇ ಮಾಡೋದು. ಅವ ಆಕಿ ಹೇಳೋದೇನು ಸುಳ್ಳಲ್ಲ. ವಯಸ್ಸಾದಂಗೂ ಯಾಕೆ ಬೇಕವ ಈ ಸ್ವೀಟ್ ತಿನ್ನೋದು. ಆಯ್ತು ತಗೋ, ಬೇಕಾದ್ರೆ ಒಂದು ಸೋಂಪಾಪುಡಿ ಡಬ್ಬಿ ತೊಗೊಂಬರ್ತೀನಿ ಅಂತ ನಾಳೆ. ಇಲ್ಲಿ ಊರಾಗ ಸರಿ ಸಿಗಲ್ಲ ಬಸ್ ಸ್ಟ್ಯಾಂಡ್ನ ಅಂಗಡ್ಯಾಗ, ಅಲ್ಲಿ ಇದು ಹುಬ್ಬಳ್ಳಿಯಾಗ ತೊಗೊಂಬರ್ತೀನಿ ತಗೋ, ದುರ್ಗದ ಬೆಲ್ ಪೇಟ್ಯಾಗ ಚಲೋ ನೋಡಿ ತೊಗೊಂಬರ್ತೀನಿ. ಆ ಒಂದ ಹೋಳ್ಕಿ ತಿನ್ನವ, ಏನೋ ಆಸೆ ಪಟ್ಟಿ ಅಂತ ತರ್ತೀನಿ. ಭಾಳ ತಿನ್ನಕ್ಕೆ ಹೋಗ್ಬೇಡ. ಮತ್ತೆ ಏನು ಆಕಿ ಹೇಳೋದು ಸರಿನೇ, ಯಾಕೆ ಬೇಕು ಸಾಯಂಕಾಲಕ್ಕೆ ಕೈ ಕಾಲು ನೋವು ಮಾಡ್ಕೊಂಡು ಶುಗರ್ ಬರ್ಸ್ಕೊಂಡು ಶುಗರ್ ಗುಳಿಗೆ ತೊಗೊಂಡು ತ್ರಾಸ ತೊಗೊಂಡು ಸಾಯೋದು. ನೀವೆಲ್ಲ ಜವಾರಿ ಕೂಳು ತಿಂದವ್ರು, ಏನಿಲ್ಲ ತ್ರಾಸ, ಆರಾಮದಿ ಯಾವ ಬಿ ಪಿ ಶುಗರು ಇಲ್ದಂಗೆ ಹಿಂಗೆ ಇರು. ಯಾಕೆ ಬೇಕವ ಈಗೆಲ್ಲ ಮಾಡೋದೆಲ್ಲ ಕೆಮಿಕಲ್ ಬೇವಾತಗ. ಆ ಸಕ್ರೆ ಅಂತರೂ ತಿನ್ನಂಗೆ ಇಲ್ಲ. ನಿಮಗೂ ಸೇರಿ ಹೇಳಕತ್ತೀನಿ, ಆದಷ್ಟು ಸಕ್ರೆ ಪೂರ್ತಿ ಬಿಟ್ಬಿಡ್ರಿ. ಪೂರ್ತಿ ಅಂದರೆ ಪೂರ್ತಿ ಬಿಟ್ಬಿಡ್ರಿ. ಬೆಲ್ಲನೂ ಸರಿ ಇರಲ್ಲ, ಆದರೂ ಏನೋ ಯಾವಾಗ ಒಂಚೂರು ಬೆಲ್ಲದ ಚಾನೋ ಬೆಲ್ಲದ ಐಟಮ್ ಏನಾರ ಒಂದು ಸ್ವಲ್ಪ ತಿನ್ರಿ ನಡಿತೈತಿ. ಆದರೆ ಸಕ್ರೆ ನಾವು ಪೂರ್ತಿ ತೆಗ್ದೇ ಬಿಡ್ರಿ, ಮನೆಗೆ ತರಲೇಬೇಡ್ರಿ. ನಮ್ಮ ಮನೆಗಂತೂ ನೋಡ್ರಿ ಸಕ್ರೆ ತಂದರೆ 1 ಕಿಲೋ ಯಾಕೆ ತರ್ತೀನಿ ಅಂದರೆ ಯಾರ ರಿಲೇಷನ್ ಬಂದರೆ ಅಂತ ಅಷ್ಟೇ ತಂದಿರ್ತೀನಿ. ಅದು ಖಾಲಿನೇ ಆಗೋದಿಲ್ಲ, ಯಾಕಂದ್ರೆ ಸಕ್ರೆ ತರ್ಸಂಗೆ ಇಲ್ಲ ಸಂತಿ ಒಳಗೆ, ಹಂಗಿರ್ತೈತಿ. ಮತ್ತು ಏನಪ್ಪ ಅಂದರೆ ಎಣ್ಣೆ ಮೇನ್. ಈ ಪೆಟ್ರೋಲಿಂದ ಅದೇನೋ ಕೆಮಿಕಲ್ ಹಾಕಿ ಎಲ್ಲ ಅಡುಗೆ ಎಣ್ಣೆ ತಯಾರು ಮಾಡ್ತಾರಂತ. ನಿಂತಲ್ಲೇ ಹಾರ್ಟ್ ಆಗಿ ಅಲ್ಲೆಲ್ಲ ಸಾಯ್ತಾ ಇದಾರೆ ಜನ. ಅದಕ್ಕೆ ಎಣ್ಣೆ ಸರಿ ಇಲ್ಲ ಮೊದಲು ಮೇನ್. ಅದಕ್ಕೆ ನಾನು ಹೇಳ್ತೀನಲ್ಲ, ಅಲ್ಲೇ ಇಲ್ಲೇ ಗೋಬಿ ನೂಡಲ್ಸ್ ತಿಂದು ನಾವು ರೊಕ್ಕ ಹಾಳು ಮಾಡ್ತೀವಿ. ಹೌದಾ? ಅದಕ್ಕೆ ನಾವು ದವಾಖಾನಿಗೆ ಹೋದರೆ ಗುಳಿಗೆ ಔಷಧಕ್ಕೆ 100 ಏನು 200 ಏನು 300 ಏನು ಸ್ಕ್ಯಾನಿಂಗು ಅದಕ್ಕೆ ಇದಕ್ಕೆ ಅಂತ ಎತ್ತಬೇಕಂತ ಕೊಡ್ತೀವಿ. ಅದ್ರ ಬದಲಿ ನಾವು ತಿನ್ನುವಂಥ ಎಣ್ಣೆಗೆ ಸ್ವಲ್ಪ ಜಾಸ್ತಿ ರೊಕ್ಕ ಆಕತಿ. ಒಳ್ಳೆ ಎಣ್ಣೆ ತಂದು ಚಲೋ ಎಣ್ಣೆ ತಗೊಂಬಂದು ತಿಂದುಬಿಟ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಆದಷ್ಟು ಕಡಿಮೆ ಆಕತಿ. ಯಾವುದಪ್ಪ ಚಲೋ ಎಣ್ಣೆ? ಮಿಲ್ಗೆ ಹೋಗ್ರಿ, ಇಲ್ಲಿ ಗಾಣದ ಕಡೆ, ಇಲ್ಲೇ ನಮ್ಮ ಊರಾಗೂ ಭಾಳ ಅದಾವ ಗಾಣಗಳು. ಅಲ್ಲಿ ಹೋಗಿ ಕುಸುಬಿ ಎಣ್ಣೆ ಹಾಕಿಸ್ಕೊಂಬರ್ತೀವಿ, ಶೇಂಗಾ ಎಣ್ಣೆ ಹಾಕಿಸ್ಕೊಂಬರ್ತೀವಿ, ಸೂರ್ಯಪಾನ ಎಣ್ಣೆ ಹಾಕಿಸ್ಕೊಂಬರ್ತೀವಿ ನಮ್ಮ ಮನೆಗೆ. ಅದಕ್ಕೆ ದಯವಿಟ್ಟು ಆದಷ್ಟು ನೀವು ಈ ಪಾಕಿಟ್ ಎಣ್ಣೆಗಳು ಹೆಸರು ಹೇಳೋಕ್ಕಾಗಲ್ಲ, ಮತ್ತು ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಪಾಕಿಟ್ ಎಣ್ಣೆಗಳ್ನ ಬಿಡ್ರಿ ದಯವಿಟ್ಟು. ಕುಸುಬಿ ಎಣ್ಣೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಶೇಂಗಾ ಎಣ್ಣೆ, ಸೂರ್ಯಪಾನದ ಎಣ್ಣೆ, ಈ ಥರ ಒಂದೇ ಥರ ಎಣ್ಣೆನ ಮನುಷ್ಯ ತಿನ್ನಬಾರ್ದಂತೆ, ಎಲ್ಲ ಥರ ಎಣ್ಣೆಗಳ್ನ ತಿನ್ಬೇಕಂತ. ಅದಕ್ಕೆ ವರ್ಷದೊಳಗೆ ಈ ಥರ ಎಣ್ಣೆಗಳ್ನ ಮಾಡಿಸ್ಕೊಂಡು ಬರ್ರಿ. ಸ್ವಲ್ಪ ತುಟ್ಟಕತಿ ಕಡಿಮೆ ರೇಟ್ ಏನಾಗಲ್ಲ, ತುಟ್ಟಿನೇ ಆಕತಿ. ಆದರೆ ದವಾಖಾನಿಗೆ ಕೊಡೋ ಬದಲಿ ತಿನ್ನೋ ಆಹಾರ ಕೊಡ್ರಿ ಅಂತ ಹೇಳ್ತೇನೆ ಅಷ್ಟೇ. ಯಾರಿಗಾರ ಏನಾರ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ.